ಮೆಂಟಲ್ಲ ನೀವು ನಿಮ್ ತಾತ ಅವ್ರ ಅಜ್ಜಿ ಅಲ್ವಾ? ನೆಟ್ಟು ಮಾತಾಡ್ಬೇಕು. ಅದೇ ಈಗ ಎಲ್ಲೆಲ್ಲ ಹೋಯ್ತೈತೆ ಮಾತು. ಹಲೋ ಮೆಂಟಲ್ಲೆ ಏನಿವಾಗ? ಯಾಕೆ ಹಿಂಗ್ ಆಡ್ತಾ ಇರೋದು? ಅದೇನೋ ಅತ್ತೆ ಮೇಲೆ ಕೋಪನ ಕೊತ್ತಿ ಮೇಲೆ ತೀರ್ಸ್ಕೊಂಡ್ರು ಅಂದಾಗ ನನ್ ಮೇಲೆ ಯಾಕೆ ಹಿಂಗ್ ಆಡ್ತಿರೋದು? ನೀನ್ ಯಾರ್ ನನ್ ಕೇಳೋದಕ್ಕೆ? ನಾನು ಹೆಂಗಾರ ಆಡ್ತೀನಿ, ನೀನ್ ಯಾರು ನನ್ ಕೇಳೋದಕ್ಕೆ? ಸುಮ್ಮನೆ ಫೋನಿಗೆ ಹೋಗ್. ತಡ್ತಾ ಅಂದ್ರೆ ಅದೇ ಹೋಗ್ಬಿಟ್ಟು ಗೋಡೆ ಕಚ್ಕೊಬಿಡ್ಬೇಕು. ಬಾ ತಟ್ ಬರ ನೋಡ್ತೀನಿ, ಕೈಯೇ ಇರ್ತಿತ್ತ ನೋಡ್ತೀನಿ ಬಾ. ಇದೇ ಮಾತು? ಹಾ ಹೌದು. ನಮಸ್ಕಾರಗಳು ಎಲ್ಲ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ ಜೆ ಸುನೀಲನ ಸುನೀಲ್ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಹಳ ತಿಂಗಳುಗಳ ನಂತರ ಮತ್ತೆ ನಮ್ಮ ಕ್ವಾರ್ಟ್ಲೆ ಸ್ಟಾರ್ಟ್ ಆಗಿದೆ. ಸೊ ಬೇಗ ನೀವು ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಅವ್ರ ಹೆಸರು ಮೊಬೈಲ್ ನಂಬರ್ನ ನಿಮ್ಮ ಕೈ ಮುಗಿತೀನಿ. ಕಾಲ್ ಮಾಡಬೇಡಿ, ವಾಟ್ಸಪ್ ಮೆಸೇಜ್ ಮಾತ್ರ ಕಳಿಸಿ. ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ನಂಬರ್ಗೆ ನೀವು ಬೇಗ ಅವ್ರ ಹೆಸರು ಅವ್ರ ಮೊಬೈಲ್ ನಂಬರ್ ನಿಮ್ಮ ಹೆಸರು ಜೊತೆ ಕಳಿಸಿದ್ರೆ ನಾನು ಟ್ರ್ಯಾಪ್ ಮಾಡ್ತೀನಿ. ಬನ್ನಿ, ಇವಾಗ ಹಸ್ಬೆಂಡೇ ವೈಫಿಗೆ ಡೀಲ್ ಕೊಟ್ಟಿದ್ದಾರೆ. ಇವ್ರ ಹೆಸರು ಬಂದು ಪಲ್ಲವಿ ಅಂತೆ. ಸಿಕ್ಕಾಪಟ್ಟೆ ರಾಂಗಾಗಿ ಮಾತಾಡ್ತಾರಂತೆ. ಇವರು ಟ್ರ್ಯಾಪ್ ಮಾಡಿ ಅಂತ ಕಾಲ್ ಮಾಡ್ತಾ ಇದೀವಿ. ಪಲ್ಲವಿ, ಹಲೋ ಹಲೋ. ಇದು ಪಲ್ಲವಿ ಅಕ್ಕ ಅವರಾ? ಹಾ ಪಲ್ಲವಿ ಅಕ್ಕ. ಚೆನ್ನಾಗಿದ್ದೀರಾ ಅಕ್ಕ? ಚೆನ್ನಾಗಿದ್ದೀನಿ, ನೀವು? ನನಗೆ ಮೊನ್ನೆ ನನ್ನ ಹೆಂಡತಿ ಮೇಲೆ ಯಾಕೋ ತುಂಬ ಡೌಟು ಅಕ್ಕ. ನಿನ್ನ ಹೆಂಡತಿನ ಡೌಟ್ ಬಂದು ನನಗೇನೆ ಫೋನ್ ಮಾಡಿದ್ದೀರಾ? ನೀವ್ಯಾಕೆ ನನ್ನ ಮೇಲೆ ಹಿಂಗೆ ರೇಖತ್ತಾ ಇದ್ದೀರಾ? ನನಗೆ ಯಾರು ಫೋನ್ ಮಾಡಿರೋದು ಅದು ಹೇಳಿ ಫಸ್ಟು. ಹೆಂಗಸ್ರಿಗೆ ಗೊತ್ತಿರೋ, ಗಂಡಸ್ರಿಗೆ ಗೊತ್ತಿಲ್ಲದೆ ಇರೋ ಕಾಮನ ಬಿಲ್ಲು ರೈಂಬೋ ಇದ್ರಲ್ಲಿ ಇಲ್ದೇ ಇರೋ ಬಣ್ಣ ಯಾವ್ದು ಅಕ್ಕ? ನೀವ್ ಯಾರಿಗೆ ಫೋನ್ ಮಾಡಿದ್ದೀರಾ? ಯಾಕೆ ನಮ್ ತಲೆ ತಿಂತಾ ಇದ್ದೀರಾ? ಕೇಳಿ ಅಂತ ಅನ್ಬಿಟ್ಟು ಕೇಳಿದಿಕ್ಕೆ ಹಿಂಗೆ ಈ ತರ ನೀವ್ ಹೇಳಿದ್ರೆ ನಾನೇನು ಹೇಳಿ ಇವಾಗ? ಹಲೋ, ಯಾರ್ರಿ ನೀವು? ಏಯ್ ಮಡಿಗೆ, ನಿಮ್ನ ಇಷ್ಟೊಂದು ದೊಡ್ಡ ಮಡಿಕೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಸುಮ್ಮನೆ ನನ್ನ ಮೇಲೆ ರೇಗ್ಬೇಡಿ. ಹೇಳಿ. ಎಂತಲ್ಲ ನೀವು? ನಿಮ್ ತಾತ ಅವ್ರ ಅಜ್ಜಿ ಅಲ್ವಾ? ಕೇಳ್ತಾ ಇರೋದು ಅಷ್ಟೇನೆ. ಇವಾಗ ಹೆಂಗಸ್ರಿಗೆ ಗೊತ್ತಿರೋ, ಗಂಡಸ್ರಿಗೆ ಗೊತ್ತಿಲ್ದೇ ಇರೋ, ಕಾಮನ ಬಿಲ್ಲಲ್ಲಿ ಇಲ್ದಿರೋ ಬಣ್ಣ ಯಾವ್ದು ಅಂತ ಕೇಳ್ತಾ ಇದೀನಿ. ಗೊತ್ತಿದ್ರೆ ಗೊತ್ತು ಅಂತಾನೆ, ಇಲ್ಲ ಅಂದ್ರೆ ಖಾಲಿ ಮಾಡ್ಕೊಂಡು ತಪ್ಕೊಳ್ಳಿ. ಅಲೋ ಗಿಲೋ ಅಂತೆಲ್ಲ ನನ್ಗೆ ಹೇಳಬೇಡ. ನನ್ನ ಹೆಸರು ಇಲ್ಲಿ ನವೀನ ಅಂದ್ರೆ ಸಾಕು. ನವೀನ? ಯಾವ ನವೀನ? ಹಲೋ 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 ಅನ್ಕೊಂಡು ಏನ್ ದೊಡ್ಡದಾಗಿ ಇದ್ ಮಾಡೋದಲ್ಲ. ಮೆಂಟಲ್ಲ ಯಾವ ಹುಚ್ಚಾಸ್ಪತ್ರೆ ತಪ್ಪಿಸ್ಕೊಂಡ್ ಅಪ್ಪ ಮೆಂಟ್ಲು. ನೆಟ್ಟಿಗೆ ಮಾತಾಡ್ಬೇಕು. ಅದೇ ಈಗ ಎಲ್ಲೆಲ್ಲ ಹೋಯ್ತೈತೆ ಮಾತು. ಲೂಸು ಏನ್ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ತಿರೋದು? ಮತ್ತೆ ಕಟ್ ಮಾಡು. ನನ್ ಬಗ್ಗೆ ಮಾತಾಡ್ಬೇಕು. ನಂದು ಮೆಂಟ್ಲು ಗಿಂಟ್ಲು ನನ್ನ ತಲೆ ಬಗ್ಗೆ ಮಾತಾಡಿದ್ರೆ ಏನ್? ಹಲೋ ಮೆಂಟಲ್ಲೆ ಏನಿವಾಗ? ನನಗೀಗ ಹತ್ತುದ್ರೆ ಕೋಪ ಮಾತ್ರ. ಏನ್ ಮಾಡ್ತೀರಾ? ಫೋನ್ ಇಡ್ರಿ ಸುಮ್ನೆ. ಮಾಡಕ್ಕೆ ಕೆಲ್ಸ ಅಲ್ವಾ ನಿಮ್ಗೆ? ನಿಮ್ಗೈತಾ? ಯಾರ್ ನಿಮ್ ನಂಬರ್ ಕೊಟ್ಟಿದ್ದು? ನಂಬರ್ ಕೊಟ್ಟಿದ್ದಲ್ಲ. ಯಾಕೆ ಹಿಂಗ್ ಆಡ್ತಾ ಇರೋದು? ಅದೇನೋ ಅತ್ತೆ ಮೇಲೆ ಕೋಪನ ಕೊತ್ತಿ ಮೇಲೆ ತೀರ್ಸ್ಕೊಂಡ್ರು ಅಂದಾಗ ನನ್ ಮೇಲೆ ಯಾಕೆ ಹಿಂಗ್ ಆಡ್ತಾ ಇರೋದು? ನೀನ್ ಯಾರ್ ನನ್ ಕೇಳೋದಕ್ಕೆ? ನಾನು ಹೆಂಗಾರ ಆಡ್ತೀನಿ, ನೀನ್ ಯಾರು ನನ್ ಕೇಳೋದಕ್ಕೆ? ಸುಮ್ನೆ ಫೋನಿಗೆ ಹೋಗ್. ಇದೇನ್ ಮನ್ಸನ್ಗೆ ಏನು ಒಂದ್ ತಾಳ್ಮೆನೇ ಇಲ್ವಾ? ಇದೇ ಕೊಳೆ ಕೋತಿ ಕಚ್ತವ್ರ ಹಂಗ ಆಡ್ತಾ ಇದೀರಲ್ಲ. ಹಲೋ, ಅವನಿಗೆ ಇವನೇ ಅಂತ ಅಂದ್ರೆ ಅದೇ ಆಮೇಲೆ ಮರ್ಯಾದೆ ನೆಟ್ಗಿರಲ್ಲ. ಆಯ್ತು ಅಣ್ಣ. ಯಾರ್ ನೀವು? ಅಣ್ಣ, ಸೀಮೆ ಸುಣ್ಣ ಇವೆಲ್ಲ ಬೇಡ. ಅಣ್ಣ ಅಂದ್ರು ರೇಗ್ತೀರಾ? ಏನ್ ಹೇಳ್ರಿ ನಿಮ್ ಪ್ರಾಬ್ಲಮ್? ಫಸ್ಟ್ ನಿಮ್ ಪ್ರಾಬ್ಲಮ್ ಏನ್ ಹೇಳಿ ಫಸ್ಟ್. ಯಾಕೋ ನಿಮ್ದು ಮಾನಸಿಕ ಸ್ಥಿಮಿತನೇ ಕಳ್ಕೊಂಡವ್ರಂಗ್ ಮಾತಾಡ್ತಾ ಇದ್ರಲ್ಲ, ಏನಾಗೈತೆ ನಿಮ್ಗೆ? ನೋಡಿ ಅಣ್ಣ, ತಲೆ ತಿನ್ಬೇಡಿ ಆಯ್ತಾ? ನನ್ ಕೆಲ್ಸ ಇದೆ ಪ್ಲೀಸ್. ನೀವೇನ್ ಮಾಡಿ ದಬಾಕ್ತಿರಂತ ನನ್ಗೆಲ್ಲ ಚೆನ್ನಾಗ್ ಗೊತ್ತು. ಅದೆಲ್ಲ ನಾನು ಕೇಳ್ತಾ ಇರೋದು. ಫಸ್ಟ್ ಗೊತ್ತಿರೋದನ್ನ ಹೇಳಿ. ಈಗ ಹೆಂಗಸ್ರಿಗೆ ಗೊತ್ತಿರೋದು, ಗಂಡಸ್ರಿಗೆ ಗೊತ್ತಿಲ್ದೇ ಇರೋ, ಕಾಮನ ಬಿಲ್ನಲ್ಲಿ ಇಲ್ದೇ ಇರೋ ಬಣ್ಣ ಯಾವ್ದು ಅಂತ ಕೇಳ್ತಾ ಇದೀನಿ. ನನ್ ಗೊತ್ತಿಲ್ಲ ಅಣ್ಣ, ನಿಮ್ಗೆ ಗೊತ್ತಿದ್ರೆ ಹೇಳಿ, ಕೇಳ್ತೀನಿ. ಅದನ್ನೇ ಬೊಗಳ್ಬೇಕು ಫಸ್ಟೇ. ಹಲೋ, ಬೊಗ್ಳಕ್ ನಾಯಿ ಅಲ್ಲ ಆಯ್ತಾ? ದೇವ್ರಣ್ಣ, ಅದ್ ನಾಯಿಗೆಲ್ಲ ನೀವು ಅವಮಾನ ಮಾಡಬೇಡಿ. ಏನು ಏಯ್ಗಿ ಅಂದ್ರೆ ಅದೇ ಆಮೇಲೆ ಮನೇಲಿ ಇಟ್ಕೊಳ್ಳಿ. ಅದು ನಿಮ್ ಗಂಡಂತವ ಅವೆಲ್ಲ. ನೋಡು, ನಂಗೆ ಸುಮ್ನೆ ತಲೆ ಕೆಡ್ಸ್ಬೇಡ ಇವಾಗ ಆಯ್ತಾ? ಸುಮ್ನೆ ಫೋನ್ ಕಟ್ ಮಾಡು. ಪದೇ ಫೋನ್ ಮಾಡೋದು ಚೆನ್ನಾಗಿರೋದು. ಅಲ್ಲ, ತಲೆ ಬೇರೆ ಐತಾ ನಿಮ್ಗೆ ನಾನ್ ಕೆಡ್ಸಕ್ಕೆ? ಯಾರ್ ನೀನು? ಓಹೋ, ಈ ತರ ಎಲ್ಲ ರಾಗದಲ್ಲಿ ಹೇಳ್ಬಿಡ್ತೀನಿ ಅಂತ ನಾನು. ಅಣ್ಣ ಪ್ಲೀಸ್, ನನ್ ಕೆಲ್ಸ ಇದೆ. ಸುಮ್ನೆ ತಲೆ ತಿನ್ಬೇಡಿ ಆಯ್ತಾ? ಏನ್ ಕೆಲ್ಸ ಮಾಡೋದು? ಗೊತ್ತಿಲ್ಲ ಆಯ್ತಾ? ಯಾವ ತರ ಕೆಲ್ಸ? ಏನ್ ಕೆಲ್ಸ? ಟೈಲರ್ ಕೆಲ್ಸ ಮಾಡೋದು. ಹಂಗಾರ ಬಣ್ಣ ಗೊತ್ತಿಲ್ವಾ? ಗೊತ್ತಿಲ್ಲ. ನನಗೆ ಹಿಂಗ್ ಹೂವ ಮುಡಿಸ್ತಾ ಇರೋದು. ನೀವು ಹುಡುಗಿ ಹೂವ ಮುಡ್ಕೊಳಕ್ಕೆ ಟ್ರೆಂಡ್ ಇವಾಗ ಒಂಥರ ಜುಟ್ಟು ಬಿಡೋದು, ಹೂವ ಮುಡ್ಕೊಳ್ಳೋದು ಎಲ್ಲ. ಹೌದಾ? ಸರಿ ಆಯ್ತು. ನಿಮ್ಮ ಮನೆ ಅಡ್ರೆಸ್ ಹೇಳಿ, ಕಳಿಸ್ತೀನಿ. ಏನ?
1 kg ಶಾಮಂತಿಗೆ ಅಣ್ಣ, ಚೆಂಡುವನ್ನ ಅಣ್ಣ ಪ್ಲೀಸ್ ನಂಗೆ ಸುಮ್ನೆ ತಲೆ ತಿನ್ಬೇಡ, ಬಾಯ್ ಮುಚ್ಕೊಂಡು ಯಾರಂತ ಹೇಳ್ಬಿಡು, ಇಲ್ಲ ಫೋನ್ ಕಟ್ ಮಾಡು, ನಂಗೆ ಕೆಲಸ ಇದೆ. ತಡ್ತಾ ಅಂದ್ರೆ ಹೋಗಿ ಅದೇ ಮಿಷಿನ್ ಒಳಗೆ ಔಸ್ಕೊಬಿಡ್ಬೇಕು ಅಲ್ಲಿ. ತಡ್ತಾ ಅಂದ್ರೆ ನೀನ್ ಯಾವ ನಂಗೆ ತಟ್ಟೋದಿಕ್ಕೆ? ಮತ್ತೆ ಮರ್ಯಾದೆ ಮಾತಾಡೋ, ಬಾಯಿ ಮುಚ್ಕೊಂಡು ಅದು ಹೆಂಗೆ ಹೇಳಿ? ಇವಾಗ ನಿಮ್ ಪ್ರಾಬ್ಲಮ್ ಏನಂತ ಹೇಳು ಪ್ಲೀಸ್, ನನ್ ಕೆಲಸ ಇದೆ. ನನ್ನ ಪ್ರಾಬ್ಲಮ್ ಸದ್ಯಕ್ಕೆ ನೀವೇನೆ. ನನಗೆ ಪ್ರಾಬ್ಲಮ್ ಅಂತ ಹೇಳ್ತಾ ಇರೋದು. ಮತ್ತೆ ನಾನು ಏನ್ ಕೇಳ್ತಾ ಇದ್ದೀನಿ, ಹೆಂಗಸ್ರಿಗೆ ಗೊತ್ತಿಲ್ದೋರೋ ಗಂಡಸ್ರಿಗೆ ಗೊತ್ತಿಲ್ದೇ ಇರೋ ಕಾಮನ ಬಿಲ್ನಲ್ಲಿ ಇರೋ. ನನ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಮಾರಾಯ, ಸುಮ್ನೆ ನಂಗೆ ತಲೆ ತಿನ್ಬೇಡ. ಗೊತ್ತಿಲ್ದಾರ ಹೋಗ್ಬಿಟ್ಟು ಅಲ್ಲಿ ಮಂಡ್ತೀನಿ. ಇಷ್ಟೊತ್ತು ಏನ್ ತಣ್ಣಗೆ ಏನು ಒಳ್ಳೆ ಫ್ರಿಡ್ಜ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರ, ಗುಡುಕ್ತಾ ಇರೋದು ಅವಾಗಿಂದ. ನನಗಿವೆಲ್ಲ ಈ ತರ ಎಲ್ಲ ನನಗೆ ಇದು ಮಾಡೋದೆಲ್ಲ ಇಟ್ಕೋಬೇಡಿ ಅಪ್ಪ, ಪ್ಲೀಸ್ ಸುಮ್ಮನೆ ಕಟ್ ಮಾಡು ಫೋನು. ಸಂಬಂಧ ಎಲ್ಲೆಲ್ಲೋ ಹೋಯ್ತೈತೆ, ಬೇಡ ದಯವಿಟ್ಟು ಇವೆಲ್ಲ ಬೇಡ. ಅಣ್ಣ ಆಯ್ತು, ಇವಾಗ ಅಪ್ಪನ ಆಯ್ತು ಅಣ್ಣ ಪ್ಲೀಸ್, ಆಯ್ತು ಕಟ್ ಮಾಡು ಆಯ್ತಾ. ಸಾರಿ ಅಪ್ಪ. ಈಗ ಅಪ್ಪನಿಂದ ಅಣ್ಣಗ್ ಬತ್ತಾ? ಯಾರು ನೀವು? ನಿಮ್ಗೆ ಮಾಡಿದ್ರೆ ಕೆಲ್ಸ ಇಲ್ವೇನ್ರಿ? ಯಾಕೆ ಈಗ ಫೋನ್ ಮಾಡಿ ತಲೆ ತಿಂತಿದ್ರ ಇಷ್ಟೊತ್ನಲ್ಲಿ? ಅಲ್ಲ, ನನಗೆ ಈಗ ಕೆಲಸ ಇಲ್ಲ ಅಂತಾನೆ ಇಟ್ಕೊಳ್ಳಿ ಆಯ್ತಾ. ಬಂದ್ಬಿಟ್ಟು ಏನಾರು ಬಟ್ಟೆ ಹೊಲಿಯೋದು ಬೇರೆ ಏನಾರು ಹೇಳ್ಕೊಡ್ತೀರಾ ನೀವು? ಆಯ್ತು ಬನ್ನಿ ಬನ್ನಿ. ನೆಟ್ ನೀವು ಬಾಯಿ ಮುಚ್ಕೊಂಡು ನೀವು ಕೆಲಸ ಮಾಡೋದು ನೋಡಿ, ನನಗೆ ಹೇಳ್ಕೊಡ್ತಾರಂತೆ. ತಾನ್ ಕೇಳ್ತಿರೋದೇ ನೋಡೋ, ಸುಮ್ನೆ ಫೋನ್ ಕಟ್ ಮಾಡ್ಬಿಡು ಅಷ್ಟೇ. ಆಮೇಲೆ ಬಾಯ್ ಸರಿಯಾಗಿ ಬೈದಾಕ್ ಕೊಡ್ತೀನಿ ಇವಾಗ. ಏನೋ ಕೇಳ್ತಾ ಇದೀನಿ ಅಂತ ಉದ್ದುದ್ದ ಮಾತಾಡೋದಾ? ಉದ್ದುದ್ದನೋ ಅಡ್ಡಡ್ಡನೋ ಆಯ್ತಾ. ಇವಾಗ ಫೋನ್ ಕಟ್ ಮಾಡಿದೆ, ನಾನು ಕಟ್ ಮಾಡಿ ಬ್ಲಾಕ್ ಲಿಸ್ಟಿಗೆ ಹಾಕ್ತೀನಿ ಇವಾಗ ಆಯ್ತಾ. ಬಾಯ್. ಓ ಬಾಯ್ ಅನ್ಬಿಟ್ರೆ ಏನ್ ತಾಳ್ಮೆನೆ ಎಲ್ಲ ಮನುಷ್ಯರಿಗೆ. ಆನೆ ಮನೆಗೂ ನಿಮ್ಮ ಅಜ್ಜಿ ತಲೆ ಏನು ಇಡು ಫೋನು. ನಾನ್ ಮಾತಾಡ್ತಿದ್ನಲ್ಲ ಫಸ್ಟ್, ನನಗ್ ಬುದ್ಧಿ ಇಲ್ಲ. ಅದು ಇವಾಗ ಗೊತ್ತಾಯ್ತಾ? ಮಾಡಕ್ಕಿಂತ ಮುಂಚೆ ಫೋನ್ ಬುದ್ಧಿ ಇರ್ಬೇಕಾಗಿತ್ತು. ಇವಾಗ ಗೊತ್ತಾಯ್ತಲ್ಲ, ಕಟ್ ಮಾಡು. ಬಾಯ್. ಆಯ್ತು ಬಾಯ್, ಹೇಳ್ತೀನಿ ಪಲ್ಲವಿ. ಆಕ್ಚುಲಿ ನಿಮ್ ಜೊತೆ ಹೇಳೋಷ್ಟಲ್ಲಿ ಕಟ್ ಮಾಡ್ಬಿಡ್ತಾರಪ್ಪ. ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಬೇರೆಯವರೊಂದಿಗೆ ಮಾತನಾಡುತ್ತಿದ್ದಾರೆ. ಹಲೋ ಹಲೋ. ನೋಡು, ಮತ್ತೆ ಫೋನ್ ಬಂದ್ರೆ ಮಾತ್ರ ಚೆನ್ನಾಗಿರೋದಿಲ್ಲ ಆಯ್ತಾ. ಚೆನ್ನಾಗಿರಲ್ಲ ಅಂದ್ರೆ ಯಾವ ತರ? ಲೂಸು, ಸುಮ್ಮನೆ ಫೋನ್ ಕಟ್ ಮಾಡು. ಚಿಕ್ಕಪ್ಪ ಏಯ್ ಮರ್ಯಾದೆಯಿಂದ ಇಟ್ಬಿಡ್ತೀನಿ. ಹೇಳಿರೋ ಮಾತು ವಾಪಸ್ ತಗೊಂಡ್ರೆ ಸರಿ. ನನಗ್ ಚಿಕ್ಕಪ್ಪ ದೊಡ್ಡಪ್ಪನ ಏನ್ ಸೂಟ್ ಕೇಸ್ ವಿಚಾರಕ್ಕೆಲ್ಲ ಏನು ತಡ್ತಾ ಅಂದ್ರೆ ಅದೇ ಹೋಗ್ಬಿಟ್ಟು ಗೋಡೆ ಕಚ್ಕೊಬಿಡ್ಬೇಕು. ತಟ್ಬರ ನೋಡ್ತೀನಿ, ಕೈಯ ಇರ್ತಿತ್ತ ನೋಡ್ತೀನಿ ಬಾ. ಇದೇ ಮಾತು? ಹೌದು. ಬೇಡ, ನಾನು ನಮ್ಮ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ, ನಾನು ಪ್ರಾಣಿಗಳ ಮೇಲೆಲ್ಲ ಕೈ ಮಾಡಲ್ಲ ಅಂತ. ಲೂಸು ನೋಡು, ನಿಜ ಬೈದಾಕ್ ಕೊಡ್ತೇನೆ. ನಂಗೆ ಸುಮ್ಮನೆ ತಲೆ ಕೆಡಿಸ್ಬೇಡ, ನಂಗೆ ತುಂಬಾ ಕೆಲಸ ಇದೆ. ಪ್ಲೀಸ್ ಅಣ್ಣ, ಕಾಲ್ ಮುಗಿತೀನಿ, ಫೋನ್ ಕಟ್ ಮಾಡು ಆಯ್ತಾ. ಮಾಡ್ತೀನಿ. ಮಾಡಕ್ ಮುಂಚೆ ಒಂದು ಮಾತು ಹೇಳ್ಬಿಡ್ತೀನಿ. ಆಕ್ಚುಲಿ ಪಲ್ಲವಿ, ನಿಮ್ ಜೊತೆ ಮಾತಾಡ್ತಿರೋದು, ನನ್ನ ಹೆಸರು RJ ಸುನೀಲ್ ಅಂತ. ನಿಮ್ಮ ಹಸ್ಬೆಂಡೇ ಕೊಟ್ಟಿರೋದು. 9901512357 ನಮ್ಮ ಯಜಮಾನ್ರೆ ಕೊಟ್ಟಿದ್ದು. ಹೌದು. ಓ ಥ್ಯಾಂಕ್ ಯು ಸರ್. ಆಕ್ಚುಲಿ ಸೂರ್ಯ ನನಗೆ ಫೋನ್ ಮಾಡಿದ್ದಾರೆ. ಓಕೆ ಅಮ್ಮ, ಥ್ಯಾಂಕ್ ಯು ನಮ್ಮಟ್ಟು ಮಾತಾಡೋದಕ್ಕೆ. ಕೇಳಿದೆ ಅಂತ ಹೇಳ್ಬಿಡಿ ನಿಮ್ಮ ಹಸ್ಬೆಂಡ್ನ. ಬಾಯ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಸರ್, ಬಾಯ್. ಸಕ್ಕದಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸಿದ ಮುಂದಿನ ಬೊಂಬಾಡಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರ ಅಂದರೆ ಈ ಕೆಳಗಿನ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ ಸುನಿಲ್, prank calls.